ಮಗಂದ ಲಾರಿಯನ್ನು ಬೆಳೆಸಿಕೊಂಡು ಬಂದಿದ್ರಿ. ಶಬಾಷ್. ಇದ್ದರೆ ಹೀಗಿರಬೇಕು, ಆಪ್ತಮಿತ್ರರಂದ್ರೆ ಹೀಗಿರಬೇಕು. ನಮಸ್ಕಾರ ಪ್ರೇಮರಾಜ್ ಅವರಿಗೆ. ನಮಸ್ಕಾರ ಮಾಡಬೇಕಿದ್ರೆ ನೀವಲ್ಲ ನಾನು. ಅಂತೂ ನನ್ನ ಮೊದಲ ಪ್ರಚಾರಕ್ಕೆ ವೀರರಂದ್ರೆ ನೀವೇ. ಇದ್ಯಾವ ಮಹಾ ಕೆಲಸ ಪ್ರೇಮರಾಜ್, ನೀವು ನನ್ನನ್ನು ನಂಬಿರಬೇಡಿ. ಇದಕ್ಕಿಂತ ದೊಡ್ಡ ಅನಾಹುತ ಕೆಲಸ ಚಿಟಿಕಿ ಹೊಡೆಯೋದ್ರೊಳಗಾಗಿ ಮುಗಿಸುವ ಸಾಮರ್ಥ್ಯ ಈ ಶಿವರಾಜನಲ್ಲಿದೆ. ನೋಡಿ ಪ್ರೇಮರಾಜ್, ನೀವು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬೇಡಿ. ನಿಮ್ಮ ಎಲ್ಲ ಕೆಲಸವನ್ನು ಸರಿಪಡಿಸಿಕೊಂಡು ನಾನು ಹೋಗುತ್ತೇನೆ. ತಾವು ನಿಶ್ಚಿಂತೆಯಿಂದ ಇರಬಹುದು. ಕರೆಯ ನನ್ನ ಬಲೆ ಬಟ್ಟನಾಗಿ ಸೇವೆ ಮಾಡಿ ಬಂದ ಈ ಶಿವರಾಜನೇ ನಮ್ಮ ಸರಿಯಾಗಿ ತಿಳಿಸು. ಪ್ರೇಮರಾಜ್, ಮತ್ತೊಬ್ಬರಿಂದ ಕೇಳಿಕೊಳ್ಳುವಷ್ಟು ಮೂರ್ಖನಲ್ಲ ಈ ಶಿವರಾಜ್. ಇಲ್ಲಿಗೆ ಬರುವ ಮುಂಚೆ ಎಲ್ಲ ವಿಷಯ ತಿಳಿದುಕೊಂಡೇ ಬಂದಿದ್ದೇನೆ. ನಾನು ಬಂದಿರುವಂತೆ ಕಾಣಿಸುತ್ತೆ. ತಾವೇ ನಾವು ವಿಶ್ರಾಂತಿ ತೆಗೆದುಕೊಳ್ಳಬಹುದು. ನಮಸ್ಕಾರ ಸಹಕಾರಿ. ನಮಸ್ಕಾರ. ಚಮತ್ಕಾರ. ಆಮೇಲೆ ಗುಮಸ್ತ್ರೆ, ನಿಮ್ಮ ಹೋದ ಕೆಲಸ ಎಲ್ಲಿಗೆ ಬಂತು? ಎಲ್ಲಿಗೆ ಬಂತು ಅನ್ನೋದ್ರಾಗ ಏನೈತ್ರಿ? ಒದ್ದು ಎಳ್ಕೊಂಡು ಕರ್ಕೊಂಡ್ ಬಂದಿ ನೋಡ್ರಿ ಆ ರಾಮ್ಯಾನ. ನೀವು ಹೇಳೋ ಕೆಲಸ ಯಾವಾಗಲೂ ರೆಡಿನೇರಿ ಸೌಕರ್. ನಮಸ್ಕಾರ ಸೌಕರ್ಯರಿಗೆ. ಯಾಕೋ ತಮ್ಮ ಗುಮಾಸ್ತರ ಕಡೆಯಿಂದ ಬರ ಹೇಳಿದ್ರಂತೆ? ಬಾ ಕೇಳಬೇಕಲ್ಲ ತಮ್ಮ. ಬಾ ಕೇಳಿದ್ರೆ ಹೆಂಗ ನಡೆಯುತ್ತೆ ನಮ್ಮ ವ್ಯವಹಾರ? ಗುಮಾಸ್ತರೇ, ನಮ್ಮ ತಂದೆ ಮಾಡಿದ ಸಾಲದ ಬಗ್ಗೆ ತಮ್ಮ ಗುಮಾಸ್ತರು ಎಲ್ಲ ವಿವರಿಸಿ ಹೇಳಿದ್ರು ಶ್ರೀಮಂತರೇ. ಹಾಗಾದ್ರೆ ಎಲ್ಲ ವಿಷಯ ತಿಳಿದುಕೊಂಡು ನಿಮ್ಮ ಅಪ್ಪ ಮಾಡಿದ ಸಾಲ ತೀರ್ಸಿ ಹೋಗಕ್ಕೆ ಬಂದಿ ಅಂದಾಗಾತು. ನೋಡ್ರಮ್ಮ, ನೀನು ನಮ್ಮನಂತ ಇಷ್ಟು ದಿವಸ ಕೇಳಲಾರೆ ಸುಮ್ಮನಿದ್ದೇವೆ. ಇನ್ನೊಮ್ಮೆ ಅಂದ ಸುಮ್ಮನೆ ಬೀಳಕ್ಕೆ ಬರೋದಿಲ್ಲ. ಹಾಗಾದ್ರೆ ನಾವು ಕರೆ ಕಳ್ಸೋದಕ್ಕೆ ನಮ್ಮ ಒಂದು ಕಿಮ್ಮತ್ ಕೊಟ್ಟು ಬಂದಿದ್ದೀವಿ. ತಮ್ಮ ನಮ್ಮನ್ನು ಕೊಡ್ಬೇಕು. ಪೈಸೆ ಸುತ್ತ ಮಾಡಿ ಕೊಟ್ಟು ಮುಗಿಸೋದಾಯ್ತು. ನಮ್ಮ ತಂದೆ ಮಾಡಿದ ಸಾಲ ಸಣ್ಣವಿದ್ದಾಗ ಎಲ್ಲ ಮುಡ್ಸಿ ಋಣ ಮುಕ್ತನ ಅಂತ ನೀವೇ ಒಂದು ಸಲ ಮುಂದೆ ಹೇಳಿದ್ರಿ. ಮತ್ತೆ ಸಾಲ ಇತ್ತಂದ್ರೆ ನಾವು ಎಲ್ಲಿಂದ ತಂದು ಕೊಡ್ಬೇಕ್ರಿ? ಎಲ್ಲಿಂದ ತಂದು ಕೊಡ್ಬೇಕಂದ್ರೆ ಹಂಗಪ್ಪ? ಒಳ್ಳೆ ಸಾಲವನ್ನು ನಿಮ್ ತಂದೆ ಮುಡ್ಸ್ಯಾನಂತ ನಾವೇ ಹೇಳಿ ಅದೆಲ್ಲ ಹಾಳ ಪುರಾಣ. ನಮ್ಮ ಮುಂದೆ ಏನು ಹೇಳ್ಬೇಕೇ ಇಲ್ಲ. ನಮ್ಮನೆ ಎಷ್ಟು ಕೊಡ್ಬೇಕಿದೆ ಅಷ್ಟು ಕೊಟ್ಟು ನಮ್ಮನೆ ಹೊಸ್ತಿಲ್ಲ ದಾಟು. ಇಲ್ಲವಾದ್ರೆ ಪರಿಣಾಮ ನಟ ಹಾಕಿಲ್ಲ ತಿಳಿತೇನು? ಯಜಮಾನ್ರೆ, ತಾವು ಆಡಿದ ಮಾತು ಚೆನ್ನಾಗಿ ತಿಳಿತು. ನಮ್ಮಂತ ಬಡವರು ಅಲ್ಪರು ತಮ್ಮ ಮುಂದೆ ಜೀವಿಸಬಾರದು ಎಂದು ಅದಕ್ಕಂದೇ ನಮ್ಮ ತಂದೆಗೆ ಹೇಳಿ, ಅಪ್ಪ ಇದರಲ್ಲಿ ಏನೋ ಮೋಸ ಇದೆ ಅಂತೆ. ಆಗ ನಮ್ಮ ತಂದೆಯವರು ಹೇಳಿದ್ರು, ತಲೆ ಮೇಲೆ ಮಾಸ ಹಾರದವನೇನೋ ಏನು ಚಿಂತಿಸಬಾರಂತ ಹೇಳಿದ್ರು. ನೋಡು ಶ್ರೀಮಂತರೇ, ನಮ್ಮ ತಂದೆ ಮಾಡಿದ ಸಾಲು ಏನಾದ್ರು ಅಲ್ಪ ಸ್ವಲ್ಪ ಹೇಳಿಬಿಡಿ. ಅದಕ್ಕಂತ ಕೊಡಿ, ಕಾಲಾವಕಾಶ ಕೊಡಿ ಅಂತ ಹೇಳಿ ತಮಗೆ ಕೈ ಜೋಡಿಸಿ ಬೇಕು ಶ್ರೀಮಂತರು. ಈ ನಿನ್ನ ಮಗಳ ಕಣ್ಣೀರು ನನ್ನ ಮುಂದೆ ಸುರಿಸಬೇಡ. ಏನೇ ಇದ್ರು ಕೂಡ ತೋಳ ವಿಷಯಕ್ಕೆ ಬಾ. ಆಗಲಿ ಶ್ರೀಮಂತರೇ, ಅದು ಎಷ್ಟಿದೆ ಅಂತ ಹೇಳಿಬಿಡಿ. ಗುಮಾಸ್ತರೇ, ಇವರ ಸಾಲದ ಬೊಂಬಾಯಿ ಹೇಳ್ತೈತೆ ಅಂತ ಸರಸಗಟಾಗಿ ಹೇಳಿ. ನೋಡ್ತಮ್ಮ, ನೀವು ನಿಮ್ಮ ತಂದೆ ಮಾಡಿದ ಸಾಲ, ನೀವು ಚಿಕ್ಕವರಿದ್ದ ಮಾಡಿದ ಸಾಲ 1 ಲಕ್ಷ ನೋಡಪ್ಪ. ಇದೇನೋ ಗುಮಾಸ್ತರೇ, ತೋತ್ರಪ್ಪ ಕೊಡಕ್ ನಾ ಹಿಂಗ ಅತ್ತೀರಿ. ಈ ಒಂದು ಸ್ವಲ್ಪ ಹೇಳ್ತಾನ ತಿಳ್ಕೊ. ಒಮ್ಮೆ 21, ಒಮ್ಮೆ 31, ಒಮ್ಮೆ 71, ಹಿಂಗಾಗಿ 1 ಲಕ್ಷ ಸುದ್ದ ಇರ್ತವ. ಯಜಮಾನ್ರಿ, ಬಡವರ ಹೊಟ್ಟೆ ಮೇಲೆ ಸಾಲದ ರೂಪ ಎಂಬ ಬರೀ ಹೇಳಿದಾರ್ರಿ.
ನಮ್ಮ ತಂದೆ ಮಾಡಿದ ಸಾಲ ಪ್ರತಿ ವರ್ಷ ನಮ್ಮ ಹೊಲದಲ್ಲಿ ಬರುವ ಕಾಳು ಮಾರಿ ಮುಗಿಸುತ್ತಾ ಬಂದಿರಿ. ಮತ್ತೆ ಈಗ ಇಷ್ಟು ಸಾಲ ಐತಂದ್ರೆ ನಾವು ಎಲ್ಲಿಂದ ತಂದು ಕೊಡ್ಬೇಕ್ರಿ ಶ್ರೀಮಂತ್ರೆ? ಎಲ್ಲಿಂದ ತಂದು ಕೊಡ್ಬೇಕಂದ್ರೆ ಹಂಗ ಇದ್ದ ಮನೆ ಮಾರಿ ತಂದೆ ಮಾಡಿ ಸಾಲದಿಂದ ಋಣಮುಕ್ತನಾಗಬೇಕು. ಇದಕ್ಕೆ ಸಾಲದಿದ್ದರೆ ಇದ್ದ 1 ಎಕರೆ ಜಮೀನನ್ನು ಒತ್ತಿ ಹಾಕಿ ಸಾಲ ತೀರ್ಸಬೇಕು. ಇವು ಎರಡು ಬೇಕಂದ್ರೆ ಇದ್ದ ನಿನ್ನ ಹೆಂಡತಿ ಸೇರಿ ಹಾಕಲು ಹೇಳಬೇಕು. ಏ ಸೋಕಿನ ಸುಳ್ಳು ಸೋದರ, ಬಾಯಿ ಬೀರದ ಮಾತನಾಡು, ಇಲ್ಲ ನಿನ್ನ ಬಾಯಿನ ಹಲ್ಲು ಭೂಮಿಗೆ ಬಿದ್ದವು. ಏನೋ ಶ್ರೀಮಂತರಂದು ಇಲ್ಲಿವರೆಗೆ ಸುಮ್ಮನಿದ್ದರು. ನನ್ನ ಹೆಂಡತಿ ಶೀಲದ ಬಗ್ಗೆ ಮಾತನಾಡುತ್ತೇನೋ? ಅದಕ್ಕ ನನ್ನ ಮಗನ ಏ ತಮ್ಮ ಹಿಂಗ್ಯಾಕೆ ಮಾಡ್ತೀರಪ್ಪ? ಇದ್ದ ದಿವಸ ಹೇಳಕ್ ಬಂದ್ರೆ ಹಿಂಗ್ಯಾ ಸಿಟಿ ಬರ್ತೀರಪ್ಪ? ಆರಾಮಪ್ಪ. ಲೇ ಶ್ರೀಮಂತರು ಹೆಂಗೆ ತಿಂದು ಬದುಕುವ ನಾಯಿ, ಕೊಡುವ ಸಾಲ ಬಗ್ಗೆ ಮಾತನಾಡಲಿ. ಅದನ್ನ ಬಿಟ್ಟು ಹೆಂಡತಿಯ ಶೀಲ ಹೆಂಡತಿ ಸರಿಯಾಸಬೇಕು ಇವ ಅಂತ ಲುಚ್ಯ ನನ್ನ ಮಗನ. ಸೌಕಾರ್ರಿ, ಈ ಮಗನ ಹಂಗ ಬಿಡ್ರಿ. ಇವನ್ ಮೈಯಾಗಿನ ಎಲ್ಲ ಪುಡಿ ಪುಡಿ ಮಾಡಿ ಭೀಮಾ ನದಿ ಕೂಡಿಸಿ ಬಿಡ್ರಿ ಯಜಮಾನ್ರಿ. ಏ ಗುಮಸ್ತ, ನನ್ನ ಎಲ್ಲೋ ಪುಡಿ ಮಾಡಕ್ಕೆ ನಿಮ್ಮಿಂದ ಆಗೋದು. ಏಕಂದ್ರೆ ಈ ನಿಮ್ಮ ಕಂದ್ರಿ ನಾಯಿ ಯಜಮಾನಿಗೆ ಅನ್ಯಾಯದ ಹಣ ತಿಂದು ಬೇಡ. ಈ ದೇಹ ಅಲ್ಲ, ಪವಿತ್ರವಾದ ನನ್ನ ತಾಯಿ ಎದೆ ಹಾಲು ಕುಡಿದು ಬೇಡ ದೇಹ. ಸುಮ್ಮನೆ ಬಿಡೋದಿಲ್ಲ. ಈಗ ಹಾಗೆ ಉತ್ತರ ನಡ್ಕಿಕೊಳ್ತೇವೆ ಪೋತಿನ ಮಗನೇ. ನಮ್ಮ ಗೋಳಿಗೆ ನುಗ್ಗಿರಿ ಭೇಟಿಯನ್ನು ನಾವು ಹಾಗೆ ಕಳಿಸೋದಿಲ್ಲ. ನಮ್ಮ ಕೈ ರುಚಿ ಏನು ತೋರಿಸ್ಬೇಕು ತೋರಿಸ್ತೀವಿ. ಸೌಕರ, ನೀನು ಋಷಿ ತೋರಿಸುವವರೆಗೆ ಸುಮ್ಮನಿರಲು ನಾನು ಹೇಳಿರಲ್ಲ. ನಿಜವಾದ ನೀನು ನಿಮ್ಮಪ್ಪನ ರಕ್ತಕ್ಕೆ ಹುಟ್ಟಿದವನಾಗಿದ್ದರೆ ಮುಟ್ಟು ನೋಡೋಣ ನಾಮಯ್ಯ. ಆಗ ನಿನ್ನ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಇದೇನೋ ಗಲಾಟೆ, ಏನು ಮಾಡುತ್ತಿರುವಿರಿ ನೀವು? ಶಿವರಾಜ್, ಈ ಸಮಯದಲ್ಲಿ ಯಾಕೆ ಬರಕ್ ಹೋದೆ? ನೀನು ಬರೋದು ಹೋದ್ರೆ ಈ ನನ್ನ ಮಗನ ಹಣ ಇಲ್ಲೇ ಹೋಗ್ತಾ ಬಿಡ್ತಿದ್ದೆ. ಪ್ರೇಮರಾಜ್, ಆಮೇಲೆ ವಿಚಾರ ಮಾಡೋರಾಯ್ತು. ನೀನೀಗ ಮನೆಗೆ ಹೋಗು, ಆಮೇಲೆ ವಿಚಾರ ಮಾಡಿ ಹೇಳುತ್ತೇನೆ. ಹೋಗು. ಲೇ ಸೌಕರ, ಈ ನಿನ್ನ ರುಂಡವನ್ನು ಚಂಡಾಡಿ ನಮ್ಮ ಅಕ್ಷರಗಳು ತೋಳಕತ್ತದೆ. ಈ ನಿನ್ನ ಕೊಬ್ಬಿದ ದೇಹವನ್ನು ಕೊಚ್ಚಿ ಚೂರು ಚೂರು ಮಾಡಿ ಹಾಕಬೇಕಾದ್ರೆ ನನ್ನ ಆತ್ಮಕ್ಕೆ ಶಾಂತಿ ಆಯ್ತು. ನಾನಿಲ್ಲಿ ಹೊರಡ್ತೇನೆ. ಇದೇನು ಯಜಮಾನ್ರೆ, ತಾವೇ ತಿಳಿದವರು ಈ ರೀತಿ ಮಾಡೋದೆ? ಅವನಾಡಿದ ಮಾತು ತಾವಾಡಿದ ಮಾತು. ನಾನು ಒಳಗೆ ಕುಳಿತುಕೊಂಡು ವಿಚಾರ ಮಾಡಿದ್ದೇನೆ. ಅದಕ್ಕೇನು ಮಾಡಬೇಕಂತ ಹೇಳುತ್ತೇನೆ. ನೀವು ಸಮಾಧಾನದಿಂದ ಒಳಗೆ ನಡೀರಿ. ಹೊತ್ತು ನೆತ್ತಿ ಮೇಲೆ ಬಂದಿದೆ. ಲಕ್ಷ್ಮಣ್ ಕೂಡ ಊಟಕ್ಕೆ ಬಂದಿಲ್ಲ. ಇವರು ಸೌಕರ್ಯರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವರು ಇವರು ಕೂಡ ಇನ್ನೂ ಬಂದಿಲ್ಲ. ಸರಿ, ನಾನೇ ಬುತ್ತಿಯನ್ನು ಕೊಟ್ಟು ಬಂದ್ರಾಯ್ತು ಅಂತ ಇಲ್ಲಿಗೆ ಬಂದ್ರೆ ಇಲ್ಲಿ ಯಾರೂ ಕಾಣ್ತಾನೆ ಇಲ್ವಲ್ಲ. ಲಕ್ಷ್ಮಣ, ಲಕ್ಷ್ಮಣ, ಬಾರ ಬಾಯಿ, ನಿನ್ನ ಅತ್ತಿಗೆ ಬುತ್ತಿಯನ್ನು ತೆಗೆದುಕೊಂಡು ಬಂದಿದ್ದಾಳೆ. ಎಲ್ಲಿದ್ಯಾ? ಬಾರ ಲಕ್ಷ್ಮಣ, ಲಕ್ಷ್ಮಣ. ಏನು ವಿಚಾರ ಮಾಡುತ್ತಿರುವೆ ಸೀತಾ? ಬಾರೇ ನನ್ನ ಅರಗಿಣಿ. ಯಾರು ನೀನು? ಇಲ್ಲಿಗೆ ಬಂದಿರುವೆ? ನಾನು ಈ ಸುತ್ತ ಹಳ್ಳಿಗೆ ಸರದಾರ ಸೂರಜ್ ಕುಮಾರ್. ಯಾವ ಹಳ್ಳಿಗೆ ಹಮ್ಮಿರನಾದ್ರೆ ನನಗೆ ಇಲ್ಲಿಗೆ ಬಂದಿರುವೆ? ನಿನ್ನ ನೋಡಲಿಕ್ಕೆ, ನಿನ್ನ ಜೊತೆ ಮಾತಾಡಲಿಕ್ಕೆ, ನಿನ್ನ ಜೊತೆ
ಬೆರೆಯಲಿಕ್ಕೆ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು, ಇಲ್ಲಾಂದ್ರೆ ನಿನ್ನ ಪರಿಣಾಮ ನೆಟ್ಟಗಾಗಕ್ಕಿಲ್ಲ. ನಾನು ಇಲ್ಲಿಂದ ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಸೀತಾ. ಈ ನಿನ್ನ ದುಂಡಾದ ದೇಹದ ರುಚಿಯನ್ನು ಹೀರಲು ಬಂದಿದ್ದೇನೆ. ರುಚಿ ಹೀರಲು ಬಂದ ಕಪ್ಪಿ, ಒಂದು ಹೆಣ್ಣನ್ನು ನಿಂದಿಸಿ ಈ ರೀತಿ ಮಾತಾಡೋದಕ್ಕೆ ನಿನಗೆ ನಾಚಿಕೆ ಆಗುತ್ತಿದೆ. ನಾಚಿಕೆಯ ನಾಚಿಕೆ ಪಡುವ ವಿಷಯ ಇದರಲ್ಲೇನಿದೆ ಸೀತಾ? ನಾನೊಂದು ಗಂಡು, ನೀನೊಂದು ಹೆಣ್ಣು. ಬಾರೇ ನನ್ನ ಅರಗಿಣಿ, ಬಂದು ಸುಖವಂದು ಬಾ. ನಾನೊಬ್ಳು ಮದುವೆ ಆದ ಹೆಣ್ಣು. ನನಗೆ ಗೊತ್ತು ನೀನ್ ಯಾರು, ಇಲ್ಲಿಗೆ ಏಕೆ ಬಂದಿ ಅಂತ ಚೆನ್ನಾಗಿ ಗೊತ್ತು. ಸುಮ್ಮನೆ ವೇಳೆ ಹಾಳು ಮಾಡದೆ ಸುಖ ಹೊಂದು ಬಾ. ನಿನ್ನ ಹೊಲಸು ನಾಲಿಗೆಯಿಂದ ಸಿಕ್ಕ ಸಿಕ್ಕ ಹಾಗೆ ಮಾತಾಡ್ಬೇಡ. ಸುಮ್ಮನೆ ಬಾಯಿ ಕಿತ್ತು ಇಲ್ಲಿಂದ. ಇಲ್ಲಿಂದ ಕಾಲ್ ತೆಗಿವೆ, ಆದರೆ ಹಾಗೆ ಅಲ್ಲ. ಈ ನಿನ್ನ ಸುಂದರವಾದ ದೇಹದ ರುಚಿಯನ್ನು ಹೀರಿದ ನಂತರ ಬಾರೆ ಅರಗಿಣಿ. ಅದು ಎಂದಿಗೂ ಸಾಧ್ಯವಿಲ್ಲ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಹೆಮ್ಮಾರಿ. ಅದನ್ನು ಮಾತ್ರ ಮರೆಯಬೇಡ. ಹಾಗೇನಾದರೂ ಈ ಮಾರಿಯಾದರೆ ನಿನ್ನನ್ನು ಈ ಲೋಕದಿಂದಲೇ ಪಯಣಗೊಳಿಸುತ್ತೇನೆ. ಸೀತಾ, ಸುಮ್ಮನೆ ವೇಳೆ ಹಾಳು ಮಾಡದೆ ನನ್ನೊಂದಿಗೆ ಬಾ. ನಿನ್ನನ್ನು ನನ್ನ ಪ್ರೇಮ ಮಂಚದಲ್ಲಿ ಉಯ್ಯಾಲೆ ಆಡಿಸುತ್ತೇನೆ. ನಾಚಿಕೆಯನ್ನು ಬದಿಗಿಟ್ಟ ನರಾಧಮ, ಮನೆಯಲ್ಲಿ ನಿನಗೆ ಯಾರು ಅಕ್ಕ ತಂಗಿಯರಿಲ್ವೇನೋ? ಅವರ ಹತ್ರ ಹೋಗಿ ನಿನ್ನ ಕಾಮದಾಸೆಯನ್ನು ತೀರಿಸಿಕೋ. ಹಾಗೇನಾದ್ರೂ ನನ್ನ ಮೈ ಮೇಲೆ ಏರಿ ಬಂದ್ರೆ ನಿನ್ನನ್ನು ರಕ್ತದ ಮಡಿಲಿನಲ್ಲಿ ಕೆಡಬೇಕಾಗುತ್ತೆ. ಎಚ್ಚರ. ಎಚ್ಚರ? ನನಗೆ ಎಚ್ಚರ ಹೇಳುವ ತುಚ್ಛ ಹೆಣ್ಣೆ. ಯತ್ನಶ್ಚಿತ ನೀನೊಂದು ಹೆಣ್ಣು, ನೀನು ನನಗೇನು ಮಾಡಬಲ್ಲೆ? ಅದೇ ಹೇಳ್ತಲ್ಲೋ, ನಿನ್ನನ್ನು ಮಣ್ಣಲ್ಲಿ ತೋಡಿ ಕಳಿಸಿದೀಯ ಅಂತ. ನಿನ್ನಂತೆ ನಾನು ಕೈಯಲ್ಲಿ ಬಳೆ ತೊಟ್ಟುಕೊಂಡಿಲ್ಲ ಸೀತಾ. ಸುಮ್ಮನೆ ಹಠ ಮಾಡದೆ ಬಂದು ನನ್ನವಳಾಗು. ಇಲ್ಲದಿದ್ದರೆ ನಿನ್ನನ್ನು ಹೊತ್ತೊಯ್ದು ಈ ನಿನ್ನ ಸವಿಯನ್ನು ಸವಿಯಬೇಕಾಗುತ್ತದೆ. ಸೀತಾ, ಸುಮ್ಮನೆ ಹಠ ಮಾಡಬೇಡ. ನನ್ನ ಪ್ರೇಮ ಪಂಜರದಲ್ಲಿಟ್ಟು ನಿನ್ನನ್ನು ಹಾಯಾಗಿ ಜೋಪಾನ ಮಾಡುತ್ತೇನೆ. ಓ ಪಾಪ, ಪರಸ್ತ್ರೀಯರನ್ನು ಕಾಮದಾಸಕ್ಕೆ ಕರೀತಾ ಇದೆಯಲ್ಲ, ನನ್ನನ್ನು ಒತ್ತಾಯ ಮಾಡಿದ್ರೆ ನಿನ್ನನ್ನು ಕುಡುಗುಲಿಗೆ ಆಹುತಿ ಆಗ್ಬೇಕಾಗುತ್ತೆ. ಹುಷಾರ್. ಆಹುತಿಯಾ? ನನ್ನ ಪ್ರಾಣ ತೆಗೆಯಲು ನಿನ್ನಿಂದಲೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲವೆಂದು ಗಂಟಲ ಹರಿವು ಹಾಗೆ ತಿಳಿಸಿಕೊಳ್ಳಬೇಕು. ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ನೀನು ಒಂದೇ ರಕ್ತಕ್ಕೆ ಹುಟ್ಟಿದವನಾದ್ರೂ ನಿನ್ನ ವಂಶ ಪಾರಂಪರ್ಯವೇ ಇದರಲ್ಲಿ ಬಂದಿದೆ ಅಂತ ಕಾಣುತ್ತೆ. ಸೀತಾ, ನೀನೇನ್ ಬೇಕಾದ್ರೂ ಅನ್ನು. ನೀನಾಡುವ ಒಂದೊಂದು ಮಾತು ಹೂವಿನ ಹಾಗೆ ಗಮಗಮಿಸಿ ನನಗೆ ಚುಂಬನ ಕೊಟ್ಟಂತೆ ಆಗುತ್ತದೆ. ಸೀತಾ, ಈಗ ಕೇವಲ 5 ನಿಮಿಷ ನನ್ನವಳಾದರೆ ಸಾಕು. ನಿನ್ನನ್ನು ಬಂಗಾರದ ಪಲ್ಲಕ್ಕಿಯಲ್ಲಿ ಕೂಡಿಸಿ ನನ್ನ ಮನೆ ಧರ್ಮ ದೇವತೆಯಂತೆ ನಿನ್ನನ್ನು ಸಾಯುವವರೆಗೂ ಪೂಜೆ ಮಾಡ್ತೀನಿ. ಮಿಸ್ಟರ್ ಶಿವರಾಜ್, ನಿನ್ನಲ್ಲಿ ಆ ಭಾವನೆಗಳು ಇದ್ರೆ ನಿನ್ನ ಅಕ್ಕ ತಂಗಿಯರನ್ನು ನನ್ನ ಗಂಡನ ಹತ್ರ 5 ನಿಮಿಷ ಕಳ್ಸ. ರಂಗೆ, ಇಲ್ಲಿವರೆಗೂ ಬಿಟ್ಟರೆ ನನ್ನದೇ ತಪ್ಪಾಯಿತು. ಸುಮ್ಮನೆ ನನ್ನವಳಾಗುವೆಯೋ ಇಲ್ಲ ನಿನ್ನನ್ನು ಇಲ್ಲೇ ಸಿಗುವುದು. ಬಿಡಲು ಇದೇನು ಗಿಡ ಗಂಟಿಯಲ್ವೋ? ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಜಾಸ್ತಿ ರಾಣಿ ಲಕ್ಷ್ಮೀಬಾಯಿ, ಇಂಥ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಬಂದ ನಾರಿ ಕಣೋ ನಾನು. ಅದನ್ನು ಮಾತ್ರ ನೀನು ಮರೆಯಬೇಡ. ಸೀತಾ, ಅದು ಆ ಕಾಲ, ಇದು ಈ ಕಾಲ. ಈ ನಿನ್ನ ದೊಡ್ಡ ಬೆದರಿಕೆಗೆ ಬೆದರುವ ಗಂಡು ನಾನಲ್ಲ. ಥು, ಬಾಯಿ ಮುಚ್ಚು. ಹೆಣ್ಣನ್ನು ಇಷ್ಟೊಂದು ಕೇವಲವಾಗಿ ಮಾತಾಡಿದೆ ಆದ್ರೆ ನಿನ್ನ ರುಂಡವನ್ನು ಚೆಂಡಾಡುವ ಚೆಂಡು ಚಾಮುಂಡಿ ನಾನಾಗಬೇಕಾಗುತ್ತೆ. ಹುಷಾರ್. ನನ್ನ ರುಂಡ ಚೆಂಡಾಡುವ ನೀನೆಂತ ರಣಚಂಡಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೀತಾ, ಸುಮ್ಮನೆ ವೇಳೆ ಹಾಳು ಮಾಡದೆ ಈ ಮನ್ಮಥ ಶಿವರಾಜನ ಕೋಟೆ ಕೇಳಿ ಬಂದು ಒಂದಾಗು. ಥು, ನಿನ್ನ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಸೀತಾ, ನೀ ಏನ್ ಬೇಕಾದರೂ ಅನ್ನು. ಈಗ ನಾನು ನಿನ್ನನ್ನು ಬಿಡುವುದಿಲ್ಲ. ಈಗ ನಾನು ನಿನ್ನನ್ನು ಬಿಟ್ಟು ಹೋದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ಏ ಪಾಪಿನ ಮಗನೇ, ಒಂಟಿ ಹೆಣ್ಣು ಸಿಕ್ಕಿ
ಮನೆ ತೊಲಗು. ಇವನನ್ನು ಸುಮ್ಮನೆ ಬಿಡ್ಬೇಡ. ಇಂಥವ್ರು ಈ ಭೂಮಿ ಮೇಲೆ ಬದುಕಿರಬಾರ್ದು. ಬಿಡು. ಏ ಅತ್ತಿಗೆ, ಏನು ಮಾಡಲಿ ಹೇಳು ಅತ್ತಿಗೆ? ಇವನ ರುಂಡದಿಂದ ಮುಳ್ಳವನ್ನು ಬೇರ್ಪಡಿಸಲೇ ಇಲ್ಲೇ ಸುಟ್ಟು ಹಾಕಲಿ. ಹೇಳು ಅತ್ತಿಗೆ, ಹೇಳು. ಬಿಟ್ಟು ಬಿಡು ಮೈದುನ. ಇದೊಂದು ಸಾರಿ ಇವನನ್ನು ಬಿಟ್ಟು ಬಿಡು. ಇನ್ನು ಮುಂದಾದ್ರೂ ಒಳ್ಳೆ ಮನುಷ್ಯನಾಗಿ ಬಾಳಲಿ ಇವನು. ಕೇಳಿದೆಯೇನು ನನ್ನ ಅತ್ತೆ ಮಾತನಾಡುವ ಮಾತನ್ನು? ನಿನಗೆ ನನ್ನ ಅತ್ತೆಗೆ ಹೇಳುವ ಕ್ಷಣ ನಿನಗೆ ಇವತ್ತು ನೀನು ಯಾವ ನಿನ್ನ ತಾಯಿ ಪುಣ್ಯ ಮಾಡಿರಬೇಕು. ಇವತ್ತು ಬಿಟ್ಟಿದ್ದೇನೆ. ಇನ್ನೊಂದು ಸಲ ಇದೇ ರೀತಿ ಮಾಡಿದರೆ ಇದೇ ಕೊಳ್ಳಿಯಿಂದ ನೀನು ಚೂರು ಚೂರು ಮಾಡಿ ಬಿಡ್ತೀನಿ. ಹುಷಾರ್, ಹೊರಟೋಗು ಇಲ್ಲಿಂದ. ಈಗ ಹೋಗುತ್ತೇನೆ. ಮುಂದೆ ನಿನ್ನ ಗರ್ಭ ತುಂಬಿದ ಗುಡಿಗೆ ನಾನೇ ಪೂಜಾರಿ ಆಗುತ್ತೇನೆ. ಅತಿಯಮ್ಮ, ಇಂಥ ಸಮಯದಲ್ಲಿ ನೀವು ಇಲ್ಲೇಕೆ ಬರಕ್ಕೆ ಹೋದಿರಿ? ಮೈದುನ, ಬೆಳಗ್ಗೆಯಿಂದ ನೀನು ಕೂಡ ಊಟಕ್ಕೆ ಬಂದಿಲ್ಲ. ಇವರು ಸಾವುಕಾರರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಸರಿ, ನಾನೇ ಬುದ್ಧಿಯನ್ನು ಕೊಟ್ಟು ಬಂದ್ರಾಯ್ತು ಅಂತ ಇಲ್ಲಿ ಬಂದು ಈ ರಾಕ್ಷಸನ ಕೈಯಲ್ಲಿ ಸಿಕ್ಕಿದ್ದೆ. ನೋಡು ಮೈದುನ, ಇಲ್ಲಿ ನಡೆದ ವಿಷಯವನ್ನು ನಿಮ್ಮ ಅಣ್ಣನ ಮುಂದೆ ತಿಳಿಸಬಾರ್ದಪ್ಪ. ಅವರಿಗೆ ಗೊತ್ತಾಗ್ಬಾರ್ದು. ಇಲ್ಲ ಅತ್ತಿಗೆ, ನಿನ್ನ ಆಣೆ ಮಾಡಿ ಹೇಳ್ತೀನಿ, ಈ ವಿಷಯ ನನ್ನ ನನಗೆ ಹೇಳುವುದಿಲ್ಲ. ಹೇಳ್ರಿ, ಮನೆಗೆ ಹೋಗೋಣ. ನಡೆಯಪ್ಪ. ಮಾಡಿದ್ರೆ ಬರ್ಮನ್ಕಿಂತ ಗೋಪಿ ಬಹಳ ಒಳ್ಳೆವ ಅಂತ ಅನ್ಸತ್ತ. ಅಲ್ರಿ, ಇಬ್ಬರದಾಗ ಯಾರು ಒಳ್ಳೆಯವ್ರಾದ್ರೆ ನನಗೇನ್ರಿ? ನಾ ಇನ್ನೂ ಸಣ್ಣ ಹಾಕಿದೀನಿ, ಇನ್ನು ಮುಂದೆ ದೊಡ್ಡ ತೆಗಕದೀನಿ. ಇವ್ರ ಬಗ್ಗೆ ನಾನೇ ತಲೆ ಕರ್ಗೋಕ್ ಹೋಗ್ಲಿ. ಮುಂದೆ ಬಂದಿದ್ ನೋಡಿದ್ರ ಆತ. ನಿನ್ನಂತ ಮಗಳು ಅಲ್ಲ, ನಿನ್ನಂತ ಮಗಳು ಅಲ್ಲ, ಅಲ್ಲವಾ ಮಗಳ, ಇನ್ನೂ ಸಣ್ಣಕ್ಕಾಗೆ ಇರು, ದೊಡ್ಡಕ್ಕಾಗಕ್ಕ ಹೋಗ್ಬೇಡ. ಬಾರೋ ನನ್ನ ಹಡದಪ್ಪ ಬಾ. ಮನ್ಯಾಗ ಒಬ್ಬಾಕಿ ಕುಂತು ಬಾಳ ಅಂದ್ರ ಬಾಳ ಬ್ಯಾಸರಾಗಕತ್ತಿತ್ತ. ಅದಕ್ಕ ಮನ್ಯಾಗ ದಾರಿ ಕಾಯ್ದು ಇನ್ನು ಸಾಕಾಗೈತಿ. ಹಿಂಗ ದಾರಿಗೆ ಬಂದಿ ಅಂದ್ರ ನಿನ್ನನ್ನು ಸುಮ್ಮನೆ ಬಿಡಬಾರ್ದು. ಹ್ಯಾಂಗೂ ಈ ಲಕ್ಷಣ ಕಾನ್ಸೆಪ್ಟ್ ಮೆಂಬರ್ ಕೊಟ್ಟು ಇನ್ನು ಮದುವೆ ಮಾಡಿಬಿಡ್ಬೇಕು. ಇನ್ನು ಹಿಂಗ ಸುಮ್ಮನೆ ಬಿಟ್ರ ಈ ಹುಡುಗರೆಲ್ಲ ಹೊಳಿ ಕದ್ದಿ ಎತ್ಕೊಂಡ್ ಹೋಗ್ತಾರ, ಬಿಡುದೇ ಇಲ್ಲ. ಯಪ್ಪ, ಅವ್ರ ಯಾಕೆ ನನ್ನ ನೋಡಿ ಸೀಳು ಹೊಡಿತಾರ? ಅವ್ರು ನನ್ನ ಸೀಳು ಹೊಡಿಬಾರ್ದು. ಯಾಕಂದ್ರೆ ನಾ ಇನ್ನೂ ಸಣ್ಣಕ್ಕಿದ್ದೀನಿ. ಮುಂದೆ ಅವ್ನು ಕಲ್ತಾವ ನೋಡು, ಮತ್ತೆ ತಿರ್ಸಾಕು. ನಾ ಇನ್ನೂ ಸಣ್ಣ ಹಾಕಿದ್ದೆ, ಇನ್ನೂ ಸಣ್ಣ ಹೋಗಿ ತೋರ್ಸ್ತಾರೆ. ಸಣ್ಣಕ್ಕೆ ದೊಡ್ಡ ತೋರ್ಸ್ತಾ ಅದ ಕಲ್ತಾವ ಅಲ್ಲ. ಅವನು ದಾರಿನೇ ಹಾಕೋತ ನಿಂತ್ರೆ ಏನ್ ಮಾಡ್ಬೇಕವ? ನಿನ್ ತಪ್ಪಲ್ಲ ಮಗಳ, ಅದು ನನ್ ತಪ್ಪೈತಿ. ಒಬ್ಬಾಕಿ ಮಗಳಂತ ಬೆಳೆಸಿದ ಗಂಗವ್ವ, ಅದು ನನ್ ತಪ್ಪೈತವ. ಹೆಣ್ಮಕ್ಳು ಮನೆ ಬಿಟ್ಟು ದಾರಿಗೆ ಬರಬಾರ್ದ ತಂಗಿ. ಏ ಯಪ್ಪ, ಈಗ ಅಂತದ್ ನಾ ಏನ್ ಮಾಡೀನಿ? ಮನ್ಯಾಗ ಒಬ್ಬಾಕಿನೇ ನಿನಗ ಮಗಳದೇನಿ. ಮನ್ಯಾಗ ಒಬ್ಬಾಕಿ ಕುಂತು ಬ್ಯಾಸರಾಗಿತ್ತು. ಈಗ ಈ ದಾರಿ ಬಂದಿದ್ದೆ ಅಂತದ್ ಏನ್ ತಪ್ಪಾಗೈತಿ? ನೀನ ನಿನ್ ತಪ್ಪಲ್ಲವ ಮಗಳ, ಅದು ನನ್ ತಪ್ಪೈತಿ. ಒಬ್ಬಾಕಿ ಮಗಳಂತ ಸಲಿ ಕೊಟ್ನಲ್ಲ, ಅದು ನನ್ ತಪ್ಪೈತಿ. ಇರು, ಒಬ್ಬಾಕಿ ಮಗಳು ದಾರಿಗೆ ಬರಬಾರ್ದವ, ಆ ದಾರಿಗೆ ಬರಬಾರ್ದು ಅನ್ನೋ ಯಪ್ಪ ಅನ್ನ. ನೀ ಯಾಕೆ ಅನ್ನಂಗಿಲ್ಲ ಹೇಳ? ಅಲ್ಲ, ನಾ ಈಗ ಅಂತ ತಪ್ಪು ಏನ್ ಮಾಡಿದೆ ಅಂತ ನನಗೆ ಇಷ್ಟೆಲ್ಲ ಬುದ್ಧಿ ಮಾತು ಹೇಳಕತ್ತಿ ಅಪ್ಪ ನೀ. ನಮ್ಮವ್ವ ಅಡವಾಗಿದ್ರೆ ಇಷ್ಟೆಲ್ಲ ಪಾಡು ನನಗ ಬರ್ತಿತ್ತೇನೋ ಯಪ್ಪ. ನಾ ಇನ್ನೂ ಸಣ್ಣ ಹಾಕಿದ್ದೀನಿ, ಇನ್ನು ಮುಂದೆ ದೊಡ್ಡ ನಿಮ್ಮ ನೆನಪು ತೆಗಿತೆ. ಯಾಕೆ ನಿಂತೇನ್ ನೀ ಯಾವದಿವ? ಸುಮ್ ಕುಂದ್ರು. ಅಪ್ಪ, ನಮ್ಮವ್ವ ಮುಂದೆ ಹೋಗುದೇ ಸ್ವಲ್ಪ ಹಿಂದೆ ಉಳಿದಿದ್ರೆ ಬಾಪ ಹಾಡಿತ್ತು. ನೀನೇ ಹೋಗ್ಬೇಕಾಗತ್ತೀವ್ ನೋವ್ನ. ಎಂತ ನಿಮ್ಮ ಅವ್ನ ನೆನಪು ತೆಗಿತೆ ಯವ್ವ ಗಂಗವ್ವ. ನೀನು ಹಡಿಬೇಕಾದ್ರೆ 9 ಕೌಡ್ ಹಿಡಿದಿಲ್ಲ ನೋಡು. ನೀ ಪಸಂಗ್ ನೋಡ್ಕೊಂಡಿದ್ದ ಅಲ್ಲವ ಮಗಳ, ನಿಮ್ಮ ಬೇಗ ದೂರ ಹಾಡು. ನೀ ಅಕ್ಕಿನ ಹೋಗಲಂತ ನೀನು ದಾರಿಗೆ ಬರಾಕತ್ತೀಯಲ್ಲ. ಆತಯ್ಯಪ್ಪ, ನಂದ ತಪ್ಪಾತು. ಇನ್ನೊಂದು ಸಲ ಈ ದಾರಿಗೆ ಯಾವತ್ತೂ ಬರಂಗಿಲ್ಲ. ನಂದ ತಪ್ಪಾತ ಬಿಡು, ಒಟ್ಟ ಬರಂಗಿಲ್ಲ ಈ ದಾರಿಗೆ ನಾನು. ನಿನ್ನ ಸಲ ಹೇಳಾಕತ್ತಿಲ್ಲವ, ನಿಮ್ಮ ಅವ್ನ ನೆನಪು ತೆಗಿಯಲ್ಲ. ಎಲ್ಲಿ ಹಾಕ್ತೀನಿ? ಅದಕ್ಕ ಕಣ್ಣಾಗ ನೀರು ಬಂದ ತಂಗಿ, ಕಣ್ಣಾಗ ನೀರು ಬಂದು
ಹಾಲು ಕಿಶಾಗತ್ತಾನ ನಗಾಕತ್ತಾನ ಇವ ಏನು ಯವ್ವ ಮಗಳ ಅಳು ಚಂದ ಹುಡುಗರು ನಗಲತ್ತ ಮಾಸ್ತರ್ ಆಗಿರ್ತಲ್ಲ ಮಾಸ್ತರ ನೀ ಅಳು ಚಂದ ಅಳು ಹಾಡಾಡ್ಕೊಂಡು ಅಳ್ಬೇಕು ಅಳು ನೀವು ಅಳೋದು ಏ ಇವ ಯಾವಾಗತ್ತ ಹಾಲು ಕಿಶಾಗತ್ತಾನ ಅಲ್ಲ ಯಪ್ಪ ಏಯಪ್ಪ ಗಂಡಸಾದ ನೀನ ಹಿಂಗ ಹತ್ರ ಮುಂದೆ ನನಗೆ ಗಟ್ಟಿಯ ಹಂಗು ಸತ್ತು ನಾವು ನನ್ನ ಗತಿ ಹಂಗ ನೀನ ಗಂಡಸಾಗಿ ನಮ್ಮನ್ನ ಅಳಾಕತ್ತ ಇದನ್ನು ಒಂದು ಕಲ್ತ ನೋಡ ಮಾತು ಸಾಕು ನಾ ಸಣ್ಣ ಹಾಕಿದ್ದೀನಿ ದೊಡ್ಡ ಹಾಕಿದ್ದಿ ಅಲ್ಲೋ ನಿಮ್ಮ ನಡಿ ಮನೆ ಹೋಗ ನಡಿ ಇದೇ ಬುದ್ಧಿ ಯಾರ ಕಲಿಸಿ ಮಂದಿ ಅಪ್ಪ ನಾನು ದೇವ್ರಿಗೆ ಹೋಗಿ ಬರ್ತೀನತ್ತ ನಿಮ್ಮ ಮನೆಗೆ ನೀಡಿ ಹೋಗ್ತೀನವ ಹೋಗ್ತೀನಿ ಹಿಂಗ ಸುಮ್ಮನೆ ಬಿಡುಗ ಆರ್ದ್ರಿಕಿ ಈ ಸೀಸನ್ ಮುಗಿಯಟ್ಟಿಗೆ ಲಕ್ಷ ಕಾಸತ್ ನಂಬರ್ ಕೊಟ್ಟು ಈಕಿ ಮದುವೆ ಮಾಡಿಬಿಟ್ಟಂದ್ರೆ ಈಕಿ ದಾರಿ ಹಿಡ್ತಾರ ಇಲ್ಕಂದ ಆ ದಾರಿ ಬಿಡ್ತಾರ್ರಿ ಹಂಗ ಹೋಗಿ ನಾ ದೇವ್ರಿಗೆ ಹೋಗಿ ಬರ್ತೀನಿ ನಾನು ನೋಡುವ ದೌಡ್ ಬರ್ತೀನಿ ನೋಡು ಗೋತ್ಯ ನಾಳೆ ಹಿಡ್ಕೊಂಡು ಸಿಕ್ಕ ಮೈಸೂರು ಕೇಳ್ತಾನವ ಏ ಅವನೇ ನೋಡಿ ಹುಷಾರಿ ಬಾ ಯಾಕೋ ತಮ್ಮ ಬಂದವನ್ನ ಹಿರಿಯರನ್ನ ಖಬರ್ ಕೊಂಡಾರ್ದು ಈ ಇದೇ ಊರು ಅಂತಿ ಹೆಂಗತ್ತೈತಿ ಮಗನ ನೀನು ಮೈಯಾಗ ಸಾರಿ ಯಜಮಾನ್ರ ನಾ ಯಾವಾಗ ಒಂದು ಹುಡುಗಿ ಗುಣ ಹೊಂಟಿದ್ರಿ ನಿಮಗೆ ನೋಡಿಲ್ರಿ ಬರ್ತೀಯಪ್ಪ ನಂದು ನೋಡಿಲ್ಲ ಝಲಾಕ್ಸ ನಂದು ಝಲಾಕ್ಸ್ ನೋಡ್ರಿಲ್ಲ ಇಬ್ರು ಬರೋರಿಯಪ್ಪ ಈಗ ನೈತವ್ರಿಪ್ಪ ಕಾಲ ಬರೋಣ ಬಗ್ಗನ್ ಹೈದು ನಮ್ಮ ಊರ ಉಸಾತರಿ ಮನಿ ಪಿನಿ ವಿಚಾರ ಮಾಡ್ಕೊಂಡು ನಮ್ಮ ಮನೆಗೆ ಬರ್ತಾವ್ರಿ ವರ್ಷಾಲು ನಾವು ಅಂತ ಕೋಮಿಗೆ ಸೇರಿಲ್ರಿ ಮಾವನವರೇ ಅಂತ ಕೋಮಿಗೆ ಸಂಘಕ್ಕೆ ಸೇರಿಲ್ಲ ಮಾವ ಮೊದಲು ಬಂದು ಯಜಮಾನ್ರ ಅಂದ ಈಗ ಮಾವನಂತ ಕರಿತೀರ ಈಗ ನೀ ಕರಿಯೋದು ಹೋದ್ರದು ನೋಡಿದ್ರ ಒಂದು ಬೇರ್ಬೇರ್ತಿ ನನಗೆ ಹಾಕಾಗ್ತಿ ನನ್ನ ನಡಿ ಸರಿ ಗೊತ್ತಲ್ಲ ನನ್ನ ಕೆಲಸ ಐತಿ ನಮ್ಮ ಸೌಕರ್ಯ ಹಾದಿ ಕೇಳಕತ್ತಾರ ನಾ ಹೋಗ್ತೀನಿ ಹೋಗ್ಯಾ ಹೋಗ್ಬರ್ರಿ ಮಾವನವ್ರ ಹೋಗ್ಬರ್ರಿ ಮಾವ ನಿನಗ ಮಾವ ಅಂದು ನಾನು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಸರ್ಕಾರಿ ಬೀಜದ ಗೋಪಿನೇ ಅಲ್ಲ